ನಾನು ಪ್ರವೀಣ್ ಹೆಬ್ಗೋಳಿ, ಪ್ರಗತಿಪರ ನಿಸರ್ಗ ಕೃಷಿಕರು, ಮಳವಳ್ಳಿ ಪಂಚಾಯತ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿಯಾಗಿ ಡಾಕ್ಟರ್ ವೆಂಕಟೇಶ್ ಕುಲಾಲ್, ಇವ್ರನ್ನೆಲ್ಲ ಕರೋದ ಡಾಕ್ಟರ್ ಎಮ್.ಇ. ಕುಲಾಲ್ ಅಂತ. ವೆಂಕಟೇಶ್ ಕುಲಾಲ್ ಅಂದರೆ ಹೆಚ್ಚಿನವರಿಗೆ ಗೊತ್ತಾತಿಲ್ಲ. ಇವರು ಕುಲಾಲ ರತ್ನ ಅಂತ ಫುಲ್ ಹೆಸರು ಪಡೆದವರು. ಅಂದರೆ ಆ ಕಾಲದಲ್ಲೇ ಡಾಕ್ಟ್ರ್ ಅಂದರೆ ಕುಂದಾಪುರಕ್ಕೆ ಎಮ್.ಇ. ಕುಲಾಲ್ ಒಬ್ಬರೇ, ಅದು ನಮ್ಮ ಜಾತಿಯಲ್ಲಿ. ಅದಕ್ಕೊಂದು ನಮ್ಮ ಜಾತಿಯರಿಗೆ ಒಂದು ತುಂಬ ಹೆಮ್ಮೆ. ಅವ್ರ ಮನೆಗೆ ಇವತ್ತು ಬಂದಿದ್ದೆ. ಸರ ಡಾಕ್ಟ್ರೇ, ನೀವು ಡಾಕ್ಟ್ರ್ ಅದು ಕತೆ ಒಂಚೂರು ಹೇಳಿ ಸರ್ ಪ್ಲೀಸ್, ದಯಮಾಡಿ. ನಾನು ಡಾಕ್ಟ್ರ್ ಅದು ಕತೆ ಅಂದರೆ ಅದು ದೊಡ್ಡ ಕತೆ, ಅದನ್ನು ಸಣ್ಣದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಆದಷ್ಟು ಸಣ್ಣದಾಗಿ ಹೇಳ್ತೇನೆ. ಅಡ್ಡಿಲ್ಲ ಸರ್. ನಾನು ಚಿಕ್ಕನವಾಗಿರುವಾಗಲೇ ಒಂದು ಪ್ರೈಮರಿ ಸ್ಕೂಲ್ನಲ್ಲಿರುವಾಗ ನನ್ನ ತಂದೆ ತಾಯಿಗಳನ್ನು ಕಳ್ಕೊಂಡೆ. ಕಡೆಗೆ ನಾನು ನನ್ನ ಮಾವನ ಮನೆಯಲ್ಲಿದ್ದು ನಾನು ನನ್ನ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಅದು ಶಂಕರನಾರಾಯಣದಲ್ಲಿ ನಾನು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಂದ ನಾನು ಸರ್, ನಿಮ್ಮ ಕಾಲದಲ್ಲಿ ಶಂಕರನಾರಾಯಣ ಕಾಲೇಜ್ ಓಪನ್ ಆಯಿತಾ? ಕಾಲೇಜ್ ಇರಲಿಲ್ಲ, ಹೈಸ್ಕೂಲ್ ಮಾತ್ರ ಇತ್ತು. ಹೈಸ್ಕೂಲ್ ಓಪನ್ ಆಗಿ ಒಂದು 4-5 ವರ್ಷ ಆಗಿತ್ತು. ನನಗೆ ಹತ್ತಿರ ಅಂದರೆ ಶಂಕರನಾರಾಯಣ ಮಾತ್ರ. ಅಲ್ಲಿ ಹೋಗಿ ನಾನು ಹೈಸ್ಕೂಲ್ ಮಾಡಿ ಅಲ್ಲಿಂದ ನಾನು PUC ಮಾಡಲಿಕ್ಕೆ ನನಗೆ ಇಲ್ಲಿ ಹತ್ತಿರದಲ್ಲಿ ಯಾವುದೂ ಇಲ್ಲ. ನಾನು ಅದಕ್ಕೆ MGM ಕಾಲೇಜ್ ಉಡುಪಿಯಲ್ಲಿ ಹೋಗಿ 1 ವರ್ಷ PUC ಮಾಡಿದೆ. ಆ PUC ಮಾಡುವಾಗ ನನಗೆ ಏನು ತಗೊಳ್ಬೇಕಂತ ಗೊತ್ತಿಲ್ಲ. ನಾನು ವಿಜ್ಞಾನ ತಗೊಂಡೆ, ವಿಜ್ಞಾನದಲ್ಲಿ ಬಯಾಲಜಿ ತಗೊಂಡೆ. ಅದರಲ್ಲಿ ನಂಗೆ ಅತ್ಯುತ್ತಮವಾದ ಅಂಕಗಳು ಬಂತು. ಅಂಕಗಳೆಂದರೆ 85-90% ಬಂತು. ಆಮೇಲೆ ನಾನು ಮೆಡಿಕಲಿಗೆ ಹಾಕುವಂಥೇಳಿ ಮೆಡಿಕಲಿಗೆ ಹಾಕಿದೆ. ಮೆಡಿಕಲಿಗೆ ಹಾಕಿದರೆ ನನಗೆ ಫಸ್ಟ್ ಇದರಲ್ಲೇ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ ನಂಗೆ ಸೀಟ್ ಸಿಕ್ತು. ಅಂದರೆ ಹೈಲಿ ಮೆರಿಟೆಡ್ ಇದದು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿಯಾಗಿ ನನಗೆ ಸೀಟ್ ಸಿಕ್ಕಿತ್ತು. ಅಲ್ಲಿ ನಾನು ಪ್ರತಿ ವರ್ಷ 1,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾ 5 ವರ್ಷ MBBS ಬೆಂಗಳೂರು ಮೆಡಿಕಲಲ್ಲಿ ಮುಗಿಸಿ, ಅದರ ನಂತರ ನಾನು ಹೌಸ್ ಸರ್ಜನ್ಸ್ ಎಲ್ಲ ಮಾಡಿ ಕಡೆಗೆ ನನಗೆ 1 ವರ್ಷ ಕೆಲಸ ಇರಲಿಲ್ಲ. ಆದರೂ ಸಹ ಆಚೆ ಈಚೆ ಸಣ್ಣ ಕೆಲಸ ಮಾಡಿಕೊಂಡು ನೆಕ್ಸ್ಟ್ 69-70 ಇಸ್ವಿಯಲ್ಲಿ ಸರ್ಕಾರಿ ಅಸಿಸ್ಟೆಂಟ್ ಸರ್ಜನ್ ಆಗಿ ನಾನು ಬೀದರ್ ಜಿಲ್ಲೆಯಲ್ಲಿ ಅಪಾಯಿಂಟ್ ಆದೆ. ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿ ತದನಂತರದಲ್ಲಿ ನಾನು ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ವೈದ್ಯಾಧಿಕಾರಿಯಾಗಿ ಬಂದೆ. ಇಲ್ಲಿ ಒಂದು 5 ವರ್ಷ ಇದ್ದೆ. ತದನಂತರ ನನಗೆ ಪುನಃ ಬೆಳಗಾವಿಗೆ ಟ್ರಾನ್ಸ್ಫರ್ ಆಯಿತು. ಸೊ ನಾನು ಎಲ್ಲ ನನ್ನ ಮಿತ್ರರು ಹೇಳಿದರು, ಯಾಕೆ ನೀನು ಹೋಗ್ತೀಯ ಮಾರೆ, ಇಲ್ಲೇ ನಿನಗೆ ಒಳ್ಳೆಯ ಪ್ರಾಕ್ಟೀಸ್ ಇದೆಯಲ್ಲ, ಇಲ್ಲೇ ಮುಂದುವರ್ಸು ಅಂತ ಹೇಳಿದ್ರು. ನಾನು ಎಲ್ಲರ ಒಂದು ಇದಕ್ಕೆ ಹೋಗೊಟ್ಟು ಇಲ್ಲೇ ಒಂದು ಸಣ್ಣ ಕ್ಲಿನಿಕ್ಸನ್ನು ಆರಂಭ ಮಾಡಿ ಈಗ ಇರುವಂಥ ನಾನು ಮಂಜುನಾಥ ಆಸ್ಪತ್ರೆ ಅಂತ ಮಾಡಿದ್ದೇನಲ್ಲ, ಅಲ್ಲಿ ನಾನು ಒಂದು ಸಣ್ಣ ಕ್ಲಿನಿಕ್ ತೆಗೆದು ನನ್ನ ಒಂದು ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿದೆ. ಏನು ನನ್ನ ಒಂದು ಪ್ರಯತ್ನದಿಂದ, ನಾನು ಜನರಿಗೆ ಕೊಡುವ ಸೇವೆಯಿಂದ ನಾನು ಇಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ನಾನು ಈ ಒಂದು ಸಣ್ಣ ಕ್ಲಿನಿಕ್ಸನ್ನು ಮಂಜುನಾಥ ಆಸ್ಪತ್ರೆಯನ್ನು ಹೈ ಕ್ವಾಲಿಟಿ ಆಸ್ಪತ್ರೆ ಮಾಡಿದೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಕ್ಲಿನಿಕ್ ಮಾಡೋದು ಯಾವತ್ತು? ನಾನು ಇಲ್ಲಿ 2000 ಇಸ್ವಿಯಲ್ಲಿ ಇಲ್ಲಿ ನಾನು ಆಸ್ಪತ್ರೆ ಮಾಡಿದ್ದೆ. ಅದಕ್ಕಿಂತ ಮೊದಲು 95ರಲ್ಲಿ ಕ್ಲಿನಿಕ್ಸ್ ಮಾಡಿದೆ. ಅಷ್ಟೊತ್ತಿಗೆ ನಾವು ಹುಟ್ಟಲಿಲ್ಲ ಸರ್. ಹೌದಾ? 90ನೇ ಇಸ್ವಿಯಲ್ಲಿ ಕ್ಲಿನಿಕ್ಸ್ ಮಾಡಿ, ಸಣ್ಣ ಕ್ಲಿನಿಕ್ ಅದು, ಒಂದು 5-6 ರೂಮ್ ಇತ್ತು, ಮಾಡ್ಕೊಂಡಿದ್ದೆ. ಆಮೇಲೆ ಕ್ರಮೇಣವಾಗಿ ಎಲ್ಲ ಜನರು ನನ್ನ ಹತ್ರ ಬರಲಿಕ್ಕೆ ಶುರು ಮಾಡಿದರು. ನಾನು ಯಾರಿಗೂ ಚಾರ್ಜ್ ಮಾಡ್ತಿಲ್ಲ, ಹನಿ ಕೂಡ ಹಣ ಎಂಬಂತೆ ನಾನು ಒಂದು ಸಣ್ಣ ಇದನ್ನು ಮಾಡ್ತಾ ಈ ಒಂದು ಆಸ್ಪತ್ರೆಯನ್ನು ದೊಡ್ಡ ಸಂಸ್ಥೆಯಾಗಿ ಬೆಳೆಸಿ ಅದನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದೆ. 4 ಹಂತಗಳುಳ್ಳ 4 ಅಂತಸ್ತಿನ ಒಂದು 50 ಬೆಡ್ಡುಳ್ಳ ಒಂದು ಆಸ್ಪತ್ರೆಯನ್ನು ಆಗಿ ಇವತ್ತು ಅದು ಆಗಿದೆ. ಕುಂದಾಪುರದ ಹೃದಯ ಭಾಗದಲ್ಲಿ. ಕುಂದಾಪುರ ಹೃದಯ ಜಾಗ ಹೆಂಗೆ ಸಿಗ್ತಾರೆ ನಿಮಗೆ? ಅಲ್ಲಿ ಜಾಗ ಸಿಕ್ತಂತ ಹೇಳೋದು ಒಂದು ರೋಚಕ ಸ್ಟೋರಿ. ಅದು ನಮ್ಮಂಥವ್ರಿಗೆ ಸಿಗುವುದಲ್ಲ. ಅದೇ ಕ್ವಶನ್ ಸರ್ ನಂದು. ಅಲ್ಲಿ ನಮ್ಮಂಥವ್ರಿಗೆ ಸಿಗುವುದಲ್ಲ ಅದು. ಆ್ಯಕ್ಚುಲಿ ಅದು ಒಂದು ಇಲ್ಲಿ ನಿಮ್ಗೆ ಗೊತ್ತುಂಟು, ಕುಂದಾಪುರದಲ್ಲಿ ಗೌಡ ಸಾರಸ್ವತ ಸಮಾಜ ಅವರು ಕೊಂಕಣಿ, ಇಲ್ಲಿ ತುಂಬ ಜನ ಇದ್ದಾರೆ. ಅಂಥ ಜಾಗ ನಮಗೆ ಸಿಗೋದಿಲ್ಲ. ಆದರೂ ನನಗೆ ಅಲ್ಲಿನವ್ರು ಹೆಚ್ಚಿನವರು ನನ್ನ ಮಿತ್ರರಾದ್ದರಿಂದ ಕೊಂಕಣಿಸು ಅವ್ರು ಹೇಳಿದ, ಮಾರ್ರೆ ನೀನು ಇಲ್ಲಿ ಮಾಡೋದು ನಮಗೆ ಒಳ್ಳೆಯದು, ನೀನು ಭಾಳ ಒಳ್ಳೆಯ ವ್ಯಕ್ತಿ ಆದ್ದರಿಂದ ಈ ಜಾಗವನ್ನು ನೀನು ತಗೋ, ಎಷ್ಟೇ ದುಡ್ಡು ಕೊಡು ನಾನು ಅವರಿಗೆ ಬರೀ 49,000 ರೂಪಾಯಿ ಕೊಟ್ಟು ಅಷ್ಟು ಜಾಗವನ್ನು ನಾನು ತಗೊಂಡೆ. ಬರೀ 49,000 ರೂಪಾಯಿ ಕೊಟ್ಟು ಎಷ್ಟು ಜಾಗ ಸರ್? 20 ಸೆಂಟ್ಸ್ ಜಾಗ ಇತ್ತಲ್ಲ.
ಈಗ ಅದಕ್ಕೆ ಒಂದು 30 ಲಕ್ಷ ರೂಪಾಯಿ ಸೆಣಸಿಗೆ ಉಂಟಲ್ಲ ಈಗ ಇರ್ಬೋದು ಸರ್. ನಾನೀಗ ಆವಾಗ ಅಷ್ಟು ದುಡ್ಡು ತಗೊಂಡು ಅದನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿ 2000 ಇಸ್ವಿಯಲ್ಲಿ ಒಂದು 30 ಬೆಡ್ಡಿನ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ಅದನ್ನು ಉದ್ಘಾಟನೆ ಮಾಡಿದೆ. ಹಾಂ, ಈಗ ಅದು ಮತ್ತೂ ದೊಡ್ಡದಾಗಿ ಈಗ ನನ್ನ ಮಕ್ಕಳೆಲ್ಲ ಬಂದು ಅದಕ್ಕೆ ಈಗ ಅದು ಒಂದು 50 ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿಯಾಗಿ ಆಸ್ಪತ್ರೆ ಆಗಿ ಪರಿವರ್ತನೆಗೊಂಡಿದೆ. ನಾನೀಗ ಹೆಚ್ಚು ಹೋಗುವುದಿಲ್ಲ, ಆದರೂ ನನ್ನ ಮಕ್ಕಳು ಅಳಿಯ ಎಲ್ಲ ನೋಡ್ಕೊಳ್ತಿದ್ದಾರೆ. ಬೇರೆ ಬೇರೆ ಹೊರಗಿನ ಡಾಕ್ಟ್ರೆಲ್ಲ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನಾವು ನಮ್ಮ ಒಂದು ಕುಲಾಲ ಸಮಾಜದಲ್ಲಿ ಒಂದು ಉತ್ತಮ ಡಾಕ್ಟ್ರಾಗಿ ಮೂಡಿ ಬಂದಿದ್ದೇನೆ. ಡಾಕ್ಟ್ರಾಗಿದ್ಕಿಂತ ಭಾಳಷ್ಟು ಕಡಿಮೆ ಆದಾಯ ಇರುವಂತಹ ಎಲ್ಲ ಜನಗಳಿಗೆ ನಾನು ಸಹಾಯ ಮಾಡ್ತಾಯಿದ್ದೇನೆ, ಇನ್ನೂ ಮಾಡಲಿಕ್ಕಿದ್ದೇನೆ. ನನ್ನ ಉದ್ದೇಶ ಅಂತ ಹೇಳಿದರೆ ಈ ಜನಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆರೋಗ್ಯ ಸಿಗಬೇಕು. ಆರೋಗ್ಯ ಒಂದು ದೊಡ್ಡ ಒಂದು ದುಂದು ವೆಚ್ಚ ಆಗಬಾರ್ದು. ಮತ್ತು ಜೀವನ ಮರಣದಲ್ಲಿ ಹೋರಾಟವರಿಗೆ ನಾನು ಎಂದೂ ಹಣ ತಗೊಳ್ತಿರಲಿಲ್ಲ ಸರ. ಈಗ ಕೆಲವರು ಹೇಳ್ತಾರೆ ತಿನ್ನುವ ಆಹಾರದಲ್ಲೇ ಆರೋಗ್ಯ ಅಂತ ಹೇಳ್ತಾರೆ, ಅದು ಸರಿನಾ ಸರ್? ನೀವು ಡಾಕ್ಟ್ರಾಗಿ ಕರೆಕ್ಟ್. ನಾವು ತಿನ್ನುವ ಆಹಾರದಲ್ಲಿ ಆರೋಗ್ಯ ಉಂಟು. ಹೆಚ್ಚು ತಿಂದರೆ ನಮ್ಮ ಆರೋಗ್ಯ ಹಾಳಾಗ್ತದೆ. ಆದ್ದರಿಂದ ನಾನು ತಿನ್ನುವ ಆಹಾರವನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ಆರೋಗ್ಯವನ್ನು ಒಂದು 50% ಕಂಟ್ರೋಲ್ ಮಾಡ್ಕೋಬೋದು ಸರ್. ನಾನು ಕೆಲವು ಕಡೆ ರೈತರಾಗಿ ಕೆಲವು ಕಡೆ ಸ್ಪೀಚಿಗೆ ಗೊತ್ತಾయి, ಅಲ್ಲಿ ಹೇಳೋದು ನಾನು, ನೀವು ಗುಣಮಟ್ಟದ ಆಹಾರ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೆ. ನಾನು ಹೇಳೋದು ಸರಿನಾ ಸರ್? ಕರೆಕ್ಟ್. ಮುಂದುವರಿಸಿ ಸರ್ ನಿಮ್ಮದು. ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು, ಸಮತೋಲನ ಆಹಾರವನ್ನು ತಿಂದರೆ ಖಂಡಿತವಾಗಿ ನಮ್ಮ ಆರೋಗ್ಯ ಒಳ್ಳೆಯದಿರ್ತದೆ. ನಾವು ದೃಢಕಾಯರಾಗಿ ತುಂಬ ವರ್ಷ ಬಾಳ್ಬೋದು. ಅದು ಎಸ್ಪೆಷಲಿ ಈ ರೈತರು, ಹಳ್ಳಿಯಲ್ಲಿರುವಂಥ ಜನಗಳು ಖಂಡಿತವಾಗಿ ಅವರು ಒಳ್ಳೆ ಆಯುಷ್ಯವಂತರಾಗಿ ಬಾಳ್ತಾರೆ ಅಂತ ನನ್ನ ಅನಿಸಿಕೆ ಅಲ್ಲ, ಈ ಸತ್ಯ ವಿಷಯ, ಇದು ನಾನು ನೋಡಿದಂಥ ವಿಷಯ ಇದು. ಸರ್ ನಿಜವಾಗ್ಲೂ 90 ವರ್ಷ ಅವರು ತೆಂಗಿನ ಮರ ಹತ್ತಿಗೆ ಕಾಯಿ ತೆಗಿತಾರೆ ಸರ್. ಹೌದು. ಮೊನ್ನೆ ಒಬ್ಬರು ರೈತರು ಹೇಳ್ತಾರೆ ಸರ್, ನಾನು ಅವರಿಗೆ 60ರಿಂದ 70 ವರ್ಷ ಅಬ್ಬಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಯ್ದಿ ಅಂತಾರೆ ಸರ್. ನಾನು ಅದು ಹೇಳಿದೆ, ಈಗಿನ ಕಾಲದಲ್ಲಿ ಹಳೆಯರನ್ನ ಕಮ್ದು ರೈತರು ಮಾತ್ರ ಅಂತ ಹೇಳಿದೆ. ಅವ್ರು ಇನ್ನೊಂದು ಸಲ ಹೇಳಿ ಅಂದರು. ನಾನು ಹೇಳಿದೆ, ಈಗಿನ ಕಾಲದಲ್ಲಿ ರೈತರನ್ನ ಕಾಮ್ದು ಹಳೆಯರು ಮಾತ್ರ ಅಂದೆ. ಅವರು ರಿಟರ್ನ್ ಅಂತ ಹೇಳಿದ್ರು ಗೊತ್ತಾ ಸರ್? ಈಗಿನ ಕಾಲದ ಬೇರೆ ಇದ್ದಾರೆಲ್ಲ ಹಳತಿ ಆತಿಲ್ಲ ಅಂದ್ರೆ ರಿಟೈರ್ಡ್ ಆಫ್ ದೇ ಕಷ್ಟ ಇತ್ತು ಅಂದ್ರೆ ಅದಕ್ಕೆ ಅಂತಂದ್ರಿ ಸರ್? ಇಲ್ಲ ಹೇಳ್ತಾಗುದಿಲ್ಲ, ಯಾಕಾಗುದಿಲ್ಲ ಅಂದ್ರೆ ರಿಟೈರ್ಡ್ ಆಫ್ ದ ಕಷ್ಟ ಇತ್ತು. ಆ ಥರ ಫುಡ್ ಸೀಸನಲ್ಲಿ 60 ವರ್ಷಕ್ಕೆ ಅಷ್ಟೊಳಗೆ ಗೂಡು ಹಾಕ್ತಾರೆ ಅವರು. ಅದೇ ಫಸ್ಟ್ ನೋಡಿ, ನನ್ನ ಎಳೆ ಪ್ರಾಯದಲ್ಲಿ ನಾನು ನೋಡ್ತೇನೆ, ನಮಗೆ ಅಧ್ಯಾಪಕರು ಇರ್ತಿದ್ರು. ಅಧ್ಯಾಪಕರು 55 ವರ್ಷಕ್ಕೆ ರಿಟೈರ್ಡ್ ಆಗ್ತಿದ್ರು. ಆವಾಗ 55, ಈಗ 56 ವರ್ಷ ಆಯಿತು, ಈಗ 60 ವರ್ಷ ಆಯಿತು ಅಂತ ತಗೊಳ್ಳಿ. ರಿಟೈರ್ಡ್ ಆಗಿ ಒಂದು 2-3 ವರ್ಷದಲ್ಲಿ ಅವ್ರ ಅಡ್ರೆಸ್ ಇಲ್ಲ. ಕರೆಕ್ಟ್ ಸರ್ ಅಲ್ವಾ? ಅದು ಅದು ನಮಗೆ ಕಾರ್ಗಳ ರೈತರು ಹೇಳೋದು ಸರ್, ಅದು ಪಾಯಿಂಟ್ ಕರೆಕ್ಟ್ ಸರ್. ಅದಕ್ಕೆ ನಿಮ್ಮ ಹತ್ರ ಕೇಂದ್ರ ಸರ್, ನೀವು ಹೇಳೋದು ಸರಿ ಇದೆ. ಈಗ ಹಾಗಲ್ಲ. ಈಗ ಜನಗಳು ಏನು ಮಾಡ್ತಾರೆ ಅಂದರೆ ಮಿತವಾದ ಆಹಾರವನ್ನು ತಿಂತಾರೆ ಮತ್ತು ಸ್ವಲ್ಪ ಒಂದು ವ್ಯಾಯಾಮವನ್ನು ಮಾಡ್ತಾರೆ. ಹಾಗಿರೋದ್ರಿಂದ ಅವರಲ್ಲಿ ಜನಗಳಲ್ಲಿ ಒಂದು ಇದು ಉಂಟಾಗಿದೆ, ಯಾವುದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವಂಥ ಒಂದು ಕಾಳಜಿ ಉಂಟಾಗಿದೆ. ಆರೋಗ್ಯ ಕಾಪಾಡೋದು ಹೇಗೆ ಒಂಚೂರು ಹೇಳಿ ಸರ್? ಆರೋಗ್ಯ ಕಾಪಾಡಲಿಕ್ಕೆ ಏನಿಲ್ಲ, ಶುದ್ಧವಾದ ಚೊಕ್ಕವಾದ ನೀರನ್ನು ಕುಡಿಬೇಕು. ಮತ್ತು ನಾವು ಭಾಳಷ್ಟು ಹೆಚ್ಚಂತೇಳಿ ಅಲ್ಲ, ದಿನನಿತ್ಯದಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಎಕ್ಸಸೈಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅಂತ ಹೇಳಿದರೆ ಅದು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲವೂ ಇದರಲ್ಲಿ ನಮಗೆ ಕೊಡುವಂಥ ಒಂದು ವ್ಯಾಯಾಮವನ್ನು ನಾವು ಮಾಡಬೇಕು. ಸರ್, ನಾನು ರೈತನಾಗಿ ನಾವು ವ್ಯಾಯಾಮ ಮಾಡೋದಿಲ್ಲ, ನಮ್ಮ ರೈತರಿಗೆ ವ್ಯಾಯಾಮ ನಿಮ್ಮ ರೈತರಿಗೆ ವ್ಯಾಯಾಮ ಅಗತ್ಯವೇ ಇಲ್ಲ. ನೀವು ಬೆಳಗಿಂದ ಸಾಯಂಕಾಲವರೆಗೆ ಗದ್ದೆಯಲ್ಲಿ ದುಡಿಯೋದ್ರಿಂದ ನಿಮ್ಗೆ ವ್ಯಾಯಾಮ ಅಗತ್ಯವೇ ಇಲ್ಲ. ನಿಮ್ಗೆ ಬೇಕಾದಷ್ಟು ವ್ಯಾಯಾಮ, ಬೇಕಾದಷ್ಟು ಆಮ್ಲಜನಕ ಎಲ್ಲವೂ ನಿಮಗಲ್ಲಿ ನ್ಯಾಚುರಲ್ ಆಗಿ ಸಿಗೋದ್ರಿಂದ ನೀವು ಕೃತಕವಾದ ಯಾವುದೇ ವ್ಯಾಯಾಮ ಮಾಡೋ ಅಗತ್ಯ ಇಲ್ಲ. ಸರ್, ವ್ಯಾಯಾಮ ಬೇಕಾದ್ದು ಯಾರಿಗೆ? ಬೇಕಾದ್ದು ಇದು ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ, ಕೂತ್ಕೊಂಡು ಕೆಲಸ ಮಾಡುವವರಿಗೆ ವ್ಯಾಯಾಮ ಬೇಕು. ಸರ್, ಚಿಕ್ಕ ಮಕ್ಕಳು ಆಟ ಆಡೋಕೆ ಮಾತ್ರ, ಅವ್ರು ಆಟ ಆಡೋಕ್ಕೆ ತಪ್ಪ ಸರ್? ಇಲ್ಲ, ಆಡಲೇಬೇಕು ಅವರು. ಅದಕ್ಕೊಂದು ಇತಿಮಿತಿ ಇರಬೇಕು. ಎಷ್ಟು ಗಂಟೆ ಆಡಬೇಕಂತ ನಾವು ಮಾಡಿದ್ವಿ ಸ್ಕೂಲಲ್ಲಿ. ಎಷ್ಟು ಗಂಟೆ PT ಪೀರಿಯಡ್ ಉಂಟಂತ ಮಾಡ್ತಾರೆ. ಯಥೇಚ್ಛವಾಗಿ ಇಡೀ ದಿವಸ ಆಡೋದು ಸರಿಯಲ್ಲ, ಆದರೂ ಹೋಗಿ ಆಡಲಿಕ್ಕೆ ನಾವು. ಸರ್, ನೀವು ಡಾಕ್ಟ್ರಾಗಿ ಮಕ್ಕಳ ಆಡೋದ್ರಿಂದ ಅವ್ರ ದೇಹದಲ್ಲಿ ಎಂಥ ಬದಲಾವಣೆ ಆಗುತ್ತೆ ಸರ್? ಅವ್ರು ಆಡೋದ್ರಿಂದ ಅವರ ದೇಹದಲ್ಲಿ ಎಂಥ ಬದಲಾಗ್ತದೆ ಅಂತ ಹೇಳಿದರೆ, ಅಂದರೆ ಎಂಥ ಲಾಭ ಇತ್ತಂದರೆ, ಈಗ ಆ ಮಕ್ಕಳು ಆಟ ಆಡ್ತವಲ್ಲ, ಒಂದು ಬದಿ ಸುಮ್ಮನೆ ಕೂತ್ಕೊಂಡ್ರೆ ಎಂತ ಆಗ್ತಾ ಅವರು ಅಥವಾ ಓಟ ಆಡೋಕ್ಕಿದ್ರೆ ಎಂತ ಆಗ್ತಾ? ಅಂದರೆ ಮಕ್ಕಳು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಆಟ ಆಡಿದರೆ, ಊಟ ಮಾಡಿದರೆ ಅವರಿಗೊಂದು
ಎಲ್ಲ ಮಸಲಿಗೆ ಅವರ ಮಾನಸಿಕವಾಗಿ ದೈಹಿಕವಾಗಿ ಅಲ್ಲದೆ ಒಂದು ಬುದ್ಧಿಗೆ ಸಹ ಬೆಳವಣಿಗೆಗೂ ಸಹ ಸಹಕಾರ ಆಗ್ತದೆ. ಸರ್ ಈಗ ಮೊನ್ನೆ ಒಂದು ಸಿದ್ದರಾಮಯ್ಯ ಮಾಡ್ರು ಮಕ್ಕಳಿಗೆ ಫೋನ್ ಕೊಡಬೇಡಿ ಅಂದ್ರೆ ನಾವು ಒಂದು ಮಗುವಿನ ಹತ್ರ ಕೇಂಡೆ ಸರ. ಆ ಮಗು ಹೇಳ್ತಾ ನಮಗೆ ಫೋನ್ ಬೇಕು ಅಂತ. ನಾ ಎಂತಕ್ಕೆ ಕೇಂಡೆ, ನಾನು ಇಪ್ಪದು ಒಂದೇ ಮಗು, ಮನೆಗೆ ಒಂದೇ ಮಗು, ಆಚೆ ಮನೆ ಆಡೋಕೆ ಬಿಡೋದಿಲ್ಲ, ಬೇರೆ ಮಕ್ಕಳ ಜೊತೆ ಬೇರೆ ಬಿಡೋದಿಲ್ಲ ನಮ್ಮನ್ನು. ಅಪ್ಪ ಅಬ್ಬಿ ಆಡೋರು ನಮ್ಮ ಜೊತೆ ಆಟ ಹೋಗ್ಬೇಕು, ಅವ್ರಿಗೆ ಪುರ್ಸೋತಿಲ್ಲ ಅಂದ್ರೆ ಅವ್ರು ನಾವು ಮೈ ಕಡ್ರ ಮೇಲೆ ಬರ್ತಾರೆ ಕೆಲ ದಿನ, ಅಪ್ಪಂತ ಕಾಮಿಕೆ ಸಿಕ್ಕುವುದಿಲ್ಲ. ಆವಾಗ ಅದಕ್ಕೆ ನಾ ಹೇಳಿದೆ ಸಿದ್ದರಾಮಯ್ಯ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿದೆ, ಮೊಬೈಲ್ ಬೇಡಲ್ಲ ಅಂತ ಹೇಳಿದೆ. ಆ ಮಗು ಹೇಳ್ತಾ ಸಿದ್ದರಾಮಯ್ಯ ನನ್ನ ಜೊತೆ ಆಡು ಬತ್ರ ಯಾಕೆ ಅಂತಾರೆ. ಈ ಮಾತಿ ನೀ ಅಂತಂದ್ರಿ ಸರ? ಅಲ್ಲ, ಅದು ಮಗುದ್ದು ಕರೆಕ್ಟ್ ಅಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದ್ದ ಹಾಗೆ ಭಾಳಷ್ಟು ಕಾಲದ ಹಿಂದೆ ಇದೇ ಕಾಲದಲ್ಲಿ ಸಹ ಮೊಬೈಲ್ ಇರ್ತಿರಲಿಲ್ಲ. ಮೊಬೈಲ್ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಕೊಡ್ಬೋದು, ಅದಕ್ಕೊಂದು ಪ್ರಾಯ ಇದೆ. ಸಣ್ಣ ಸಣ್ಣ ಮಕ್ಕಳಿಗೆ ಮೊಬೈಲ್ ನಾವು ಕೊಡಬಾರ್ದು. ಯಾಕಂದರೆ ಅದರಲ್ಲಿ ಭಾಳಷ್ಟು ಅಶ್ಲೀಲ ವಿಷಯಗಳು, ಭಾಳಷ್ಟು ಬೇಡಬೇಡಾದ ವಿಷಯಗಳು ಬರ್ತವೆ. ಅದರಲ್ಲಿ ಕೆಲವೊಂದು